ಸ್ನೇಹಿತರೇ, ಹಿಂದಿನ ಭಾಗಗಳಲ್ಲಿ ನಾನು ಮತ್ತು ವಾಸು ಹತ್ತಿರವಾದದ್ದನ್ನು ಮತ್ತು ಆಶಾ ನನ್ನ ಓಪನಿಂಗ್ನ ವಿಡಿಯೋ ಮಾಡಲು ಮುಂದಾಗಿದ್ದನ್ನು ವಿವರವಾಗಿ ಹೇಳಿದ್ದೇನೆ. ದಯವಿಟ್ಟು ಹಿಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಈ ವಿಡಿಯೋದಲ್ಲಿ ನನ್ನ ಮೊದಲ ಅನುಭವ ಮತ್ತು ಅದರ ರೆಕಾರ್ಡಿಂಗ್ ಮಾಡಿದ ಬಗ್ಗೆ ಹಂಚಿಕೊಳ್ಳಲಿದ್ದೇನೆ. ಆಶಾ 20 ನಿಮಿಷದಲ್ಲಿ ನಮ್ಮನೆಗೆ ಬಂದಳು. ಅವಳು ತುಂಟನೆಗೆ ಬೀರುತ್ತಾ, ಕಣ್ಣು ಮೀಟಿಕುಸುತ್ತಾ ಕಂಗ್ರ್ಯಾಚುಲೇಷನ್ಸ್ ಎಂದು ಅಭಿನಂದಿಸಿದಳು. ಅಂತೂ ಅನುಭವಿಸ್ದೇ ಆಗ್ತಾ ಇದೆಯಾ, ಆಮೇಲೆ ನಮ್ಮನ್ನೆಲ್ಲ ಮರಿಬೇಡಮ್ಮ ಅಂತ ತುಂಟನಗೆ ಬೀರಿದಳು. ನೀನು ನನ್ನ ಗುರು ಕಣೆ, ನಿನ್ನ ಮರೆಯೋಕ್ಕಾಗುತ್ತೇ ಅಂತ ಹೇಳಿ ಎಲ್ಲರೂ ನಕ್ಕು ಎಂಜಾಯ್ ಮಾಡ್ತಾ ಇದ್ದೆವು. ಆಶಾ ವಾಸು ಹತ್ತಿರ ಇವಳು ಎಷ್ಟನೇ ಹುಡುಗಿ ಅಂತ ಕೇಳಿದಳು. ಅದಕ್ಕೆ ವಾಸು ಸ್ವಲ್ಪ ಕಸಿವಿಸಿ ಆಗಿ ಅದೆಲ್ಲ ಲೆಕ್ಕ ಇಟ್ಟಿಲ್ಲ ಅಂತ ಜಾರಿಕೊಂಡ. ನಂತರ ಅವನು, ಹೀಗೆ ನನ್ನನ್ನು ಕಾಯಿಸ್ತೀರಾ ಇಲ್ಲ ಕರುಣೆ ತೋರಿಸ್ತೀರಾ ಅಂತ ಕೇಳಿದ. ಅದಕ್ಕೆ ನಾವು ನಕ್ಕು ರೆಡಿ ಆಗಿ ಬರ್ತೀನಿ ಅಂತ ನನ್ನ ರೂಮ್ಗೆ ಹೋದೆ. ನನ್ನ ಜೊತೆ ಆಶಾ ಕೂಡ ಬಂದಳು. ಬಾಗಿಲು ಹಾಕಿ ಆದ್ಮೇಲೆ ಬಟ್ಟೆ ಎಲ್ಲಾ ತೆಗೆದು ಬಿಡು, ಇಂಗ್ಲಿಷ್ ನೀಲಿ ಚಿತ್ರದ ತರ ಮಾಡೋಣ ಅಂತ ಹೇಳಿದಳು. ನನಗೆ ಒಂಥರ ನಾಚಿಕೆ ಆದ್ರೂ ಏನೋ ಖುಷಿ ಮನಸ್ಸಲ್ಲಿ ಆಗುತ್ತಿತ್ತು. ನಾನು ಒಂದೊಂದಾಗಿ ತೆಗೆಯಲು ಶುರು ಮಾಡಿದೆ. ಆಶಾ ವಿಡಿಯೋ ಮಾಡುತ್ತಿದ್ದಳು. ಮೊದಲು ಟಾಪ್ ತೆಗೆದೆ, ನಂತರ ಸ್ಲೀಪ್ ತೆಗೆದೆ, ನಂತರ ನನ್ನ ಗಟ್ಟಿಯಾದ ಮೋಸಂಬಿ ಹಣ್ಣುಗಳನ್ನು ಹೊರ ತೆಗೆದೆ. ಆಶಾ ಅದನ್ನು ನೋಡಿ ಆಕರ್ಷಕವಾಗಿದೆ ಕಣೆ ಎಂದಳು. ನಂತರ ಕೆಳಗಿನ ಭಾಗ ಅನಾವರಣ ಮಾಡಿದೆ. ಈಗ ಕೆಳಗಿನ ಗುಹೆ ಮುಚ್ಚುವ ಚಿಕ್ಕ ಪರದೆ ಬಿಟ್ಟು ಏನೂ ಇರಲಿಲ್ಲ. ಆಶಾ ಎಲ್ಲ ಭಾಗಗಳನ್ನು ಜೂಮ್ ಮಾಡಿ ವಿಡಿಯೋ ಮಾಡುತ್ತಿದ್ದಳು. ಕೆಳಗಿದ್ದನ್ನು ತೆಗೆದು ಬಿಡು ಅಂತ ಹೇಳಿದಳು. ಸ್ವಲ್ಪ ನಾಚಿಕೆ ಆದರೂ ನಿಧಾನವಾಗಿ ತೆಗೆದು ಹಾಕಿದೆ. ಆಶಾ ಎಲ್ಲವನ್ನೂ ವಿಡಿಯೋ ಮಾಡಿದಳು. ವಾಸು ಕೊಡಿಸಿದ ಪಾರದರ್ಶಕ ಡ್ರೆಸ್ ಹಾಕಿಕೊಂಡು ಪೋಸ್ ಕೊಡಲು ಶುರು ಮಾಡಿದೆ. ಈಗ ಆಶಾ ಮೇಲಿಂದ ಕೆಳಗಿಂದ ಹಿಂದಿಂದ ಮುಂದಿಂದ ವಿಡಿಯೋ ಮಾಡಿದಳು. ನಾಚುತ್ತ ನಾನು ಹೊರಗೆ ಬಂದೆ. ವಾಸು ಫುಲ್ ಫಿದಾ ಆಗಿ ಕೆಳಗಿಂದ ಮೇಲೆ ನುಂಗು ತರ ನೋಡುತ್ತಿದ್ದ. ಆಶಾ ಎಲ್ಲವನ್ನೂ ವಿಡಿಯೋ ಮಾಡುತ್ತಿದ್ದಳು. ವಾಸುವಿನ ಹಾವು ಬುಸ್ ಅನ್ನುತ್ತಿತ್ತು. ಅವನು 2 ಕೈಗಳೊಳಗೆ ನನ್ನನ್ನು ಎಳೆದುಕೊಂಡು ಅಪ್ಪಚ್ಚಿ ಮಾಡಿಬಿಟ್ಟ. ಆ ಪಾರದರ್ಶಕ ಉಡುಗೆಯ ಒಳಗಿನ ಸೌಂದರ್ಯ ಅವನನ್ನು ಕೆರಳಿಸುತ್ತಿತ್ತು. ಅವನ ಎಸಳುಗಳು ಯಾವ ಭಾಗವನ್ನು ಬಿಡುತ್ತಿರಲಿಲ್ಲ. ಅದನ್ನೆಲ್ಲ ಕ್ಯಾಮೆರಾ ಹಿಂದಿನಿಂದ ನೋಡುತ್ತಿದ್ದ ಆಶಾ ಕೂಡ ತೇಲಾಡುತ್ತಿದ್ದಳು. ನನಗಂತೂ ಯಾವುದೂ ಸರಿಯಾಗಿ ಕಾಣುತ್ತಿರಲಿಲ್ಲ. ಕಣ್ಣುಗಳು ಮೇಲೆ ಹೋಗುತ್ತಿದ್ದವು. ಅವತ್ತಿನವರೆಗೆ ಕೈ ಸಹಾಯ ಪಡೆಯುತ್ತಿದ್ದ ನಾನು ಹೊಸ ಅನುಭವದ ರುಚಿ ನೋಡುತ್ತಿದ್ದೆ. ಆಗ ವಾಸು ನನ್ನನ್ನು ಅವನ ಬಲಿಷ್ಠ ಕೈಗಳಿಂದ ಎತ್ತಿ ರೂಮಿಗೆ ಹೊತ್ತುಕೊಂಡು ಹೋದ. ಅಲ್ಲಿ ಹಾಸಿಗೆ ಮೇಲೆ ಉರುಳು ಸೇವೆ ಸಲ್ಲಿಸುತ್ತಿರುವ ದೃಶ್ಯವನ್ನು ಆಶಾ ಮೇಲಿಂದ ವಿಡಿಯೋ ಮಾಡಿದಳು. ಅವನ ಎಸಳುಗಳ ಮಧ್ಯದಲ್ಲಿ ನನ್ನ ಎಸಳುಗಳು ನಲಿದಾಡುತ್ತಿದ್ದವು. ನನ್ನ ಎಸಳುಗಳು ಹೊರಗೆ ಬಂದರೆ ವಾಸು ಅದನ್ನು ಎಳೆದು ಒಳಗೆ ಸೇರಿಸುತ್ತಿದ್ದ. ಅವುಗಳ ಮಧ್ಯದಲ್ಲಿ ನನ್ನ ಮತ್ತು ಅವನ ಪುಟ್ಟ ಹಾವುಗಳು ಆಟ ಆಡುತ್ತಿದ್ದವು. ಅವನ ಕೈಗಳಂತೂ ತಡೆ ಇಲ್ಲದೆ ಓಡಾಡುತ್ತಿದ್ದವು. ನನ್ನ ಕೈಗಳು ಅವನ ತಲೆಗೆ ಮಸಾಜ್ ಮಾಡುತ್ತಿದ್ದಾರೆ, ಕಾಲುಗಳು ಅವನ ಕಾಲುಗಳೊಡನೆ ಆಟ ಆಡುತ್ತಿದ್ದವು. ಆಶಾಗೆ ಕಂಟ್ರೋಲ್ ಮಾಡಿಕೊಳ್ಳೋದು ಕಷ್ಟವಾಗುತ್ತಿತ್ತು. ಆದರೂ ಹೇಗೋ ಎಲ್ಲವನ್ನೂ ಸಂಭಾಳಿಸುತ್ತಿದ್ದಳು. ಕೆಳಗಡೆ ಜ್ಯೂಸು ಬರ್ತಾ ಇರೋದನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಳು. ಆಶಾ ಚಾಚು ತಪ್ಪದೆ ಎಲ್ಲವನ್ನೂ ಜೂಮ್ ಮಾಡಿ ವಿಡಿಯೋ ಮಾಡುತ್ತಿದ್ದಳು. ವಾಸು ಅವನ ಎಲ್ಲಾ ಕವಚಗಳನ್ನು ಒಂದೊಂದಾಗಿ ತೆಗೆದ. ನಾನು ಸಹಾಯ ಮಾಡಿದೆ. ಅವನ ಕಪ್ಪು ಹಾವು ಗಟ್ಟಿಯಾಗಿ ತಲೆ ಎತ್ತಿ ನಿಂತಿತ್ತು. ಅದರ ತಲೆ ಕೆಂಪಾಗಿತ್ತು. ಅದರ ಉದ್ದ 6 ಇಂಚು ಇದ್ದಿರಬಹುದು. ಅದು ನೀರನ್ನು ಸುರಿಸುತ್ತಾ ಹೊಳೆಯುತ್ತಿತ್ತು. ಅದರ ಕೆಳಭಾಗದಲ್ಲಿನ ಇಲಿ ರೋಮಗಳನ್ನು ಹೊಂದಿರಲಿಲ್ಲ. ವಾಸು ನೀಟಾಗಿ ಎಲ್ಲವನ್ನೂ ತೆಗೆದಿದ್ದ. ಹಾವನ್ನು ಕೈಯಲ್ಲಿ ಹಿಡಿದು ಆಡಿಸಿದೆ. ನನ್ನ ಆಟಕ್ಕೆ ಮೇಲಿಂದ ಸ್ವರ ಬರುತ್ತಿತ್ತು. ಆ ಸ್ವರದಲ್ಲಿ ಒಂದು ರೀತಿಯ ಮತ್ತು ಬೆರೆತಿತ್ತು. ನಾನು ಆ ಕೆಂಪು ಮೂತಿಯ ಹಾವಿನ ತಲೆಯನ್ನು ನನ್ನ ಎಸಳುಗಳಿಂದ ಸವರಲು ಪ್ರಾರಂಭಿಸಿದೆ. ಅದು ವಾಸುಗೆ ಹಿತ ಕೊಡುತ್ತಿತ್ತು. ವಾಸು ಯಾವುದೇ ಪ್ರತಿರೋಧ ಇಲ್ಲದೆ ತೇಲಾಡುತ್ತಿದ್ದ. ನನ್ನ ಎಸಳುಗಳು, ಅದರ ಹಿಂದಿನ ಬಿಳಿ ಸೈನಿಕರು, ತಮ್ಮ ಕೆಲಸವನ್ನು ಜೋರಾಗಿ ಮಾಡುತ್ತಿದ್ದರು. ಇವುಗಳ ಜೊತೆ ನನ್ನ ಪುಟ್ಟ ಹಾವು ಸೇರಿಕೊಂಡು ತನ್ನ ಕರಾಮತ್ತು ತೋರಿಸುತ್ತಿತ್ತು. ಇದನ್ನೆಲ್ಲ ಆಶಾ ತುಂಬಾ ನಯವಾಗಿ ವಿಡಿಯೋ ಮಾಡುತ್ತಿದ್ದಳು. ಪಾಪ, ಅವಳ ಕಷ್ಟ ಯಾರೂ ಗಮನಿಸುತ್ತಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ನನ್ನ ಪುಟ್ಟ ಹಾವು ಕಾರಂಜಿಯ ಸ್ವಾದ ಸವಿಯಿತು. ಕಾರಂಜಿಯ ಜೊತೆ ಮೇಲಿಂದ ಬೇರೆಯದೇ ಸ್ವರವೂ ಬರುತ್ತಿತ್ತು. ವಾಸುವಿನ ಕಣ್ಣುಗಳಲ್ಲಿ ತೃಪ್ತಿ ಇತ್ತು. ಈಗ ಅವನ ಎಸಳುಗಳು, ಅದರ ಹಿಂದಿನ ಬಿಳಿ ಸೈನಿಕರು ಮತ್ತು ಅವುಗಳ ಹಿಂದಿನ ಪುಟ್ಟ ಹಾವು ತಮ್ಮ ಕೆಲಸ ಪ್ರಾರಂಭಿಸಿದವು.
ಇವುಗಳ ಜೊತೆ ಅವನ ಕೈ ಬೆರಳುಗಳು ನನ್ನ ಬಿಲದೊಳಗಿನ ತಂತಿಯನ್ನು ಮೀಟುತ್ತಿದ್ದವು. ಈ ಪ್ರಕ್ರಿಯೆಯು ನನ್ನನ್ನು ಬೇರೆಯದೇ ಲೋಕಕ್ಕೆ ಸೆಳೆದೊಯ್ದಿತ್ತು. ನನ್ನ ಕಣ್ಣುಗಳು ಮೇಲಕ್ಕೆ ಹೋಗಿದ್ದರೆ ಕೈಕಾಲುಗಳು ಶಕ್ತಿ ಇಲ್ಲದಂತೆ ಬಿದ್ದಿದ್ದವು. ಬಿಲದೊಳಗಿನ ನೀರು ಹೆಚ್ಚಾಗಲು ವಾಸುವಿನ ಹಾವು ಮತ್ತೆ ತಲೆ ಎತ್ತಿ ನಿಂತಿತ್ತು. ಮತ್ತು ಅದು ಬಿಲ ಸೇರಲು ತವಕಿಸುತ್ತಿತ್ತು. ವಾಸು ನಿಧಾನವಾಗಿ ಬಿಲದ ಒಳಗೆ ಸೇರಿಸುತ್ತಿದ್ದ. ಆಷಾಢ ಹಿತವಚನಗಳು ಪೇನ್ ಈಸ್ ಗೇನ್ ನೆನಪಾಯಿತು. ಅದಕ್ಕೆ ತಕ್ಕಂತೆ ನಾನು ಗಡಿಗೆ ಎತ್ತಿದೆ. ಹಾವು ಕಷ್ಟದಿಂದ ಬಿಲದ ಒಳಗೆ ಹೋಗುತ್ತಿತ್ತು. ಆ ಹಾವಿನ ನಡೆ ಬಿಲದ ಗಾತ್ರವನ್ನು ಹಿಗ್ಗಿಸುತ್ತಿತ್ತು. ನಮ್ಮ ಮಧ್ಯದ ಉಷ್ಣಾಂಶ ಹೆಚ್ಚುತ್ತಿದ್ದಂತೆ ನಾವು ಬೆವರಲು ಪ್ರಾರಂಭಿಸಿದೆವು. ಅದೊಂದು ಮೈ ರೋಮಾಂಚನಗೊಳಿಸುವ ಹಿತಕರ ಅನುಭವ. ವಾಸು ವೇಗ ಹೆಚ್ಚಿಸಿದ. ಆ ಕ್ಷಣ ಬಂದೇ ಬಿಟ್ಟಿತು. ಹಾವು ಪರದೆ ಸರಿಸಿ ಮುನ್ನುಗಿದಾಗ ಜೀವವೇ ಬಾಯಿಗೆ ಬಂದಂತೆ ಆಯಿತು. ಸ್ವರವು ದೊಡ್ಡದಾಗಿಯೇ ಬಂದಿತು. ಹೀಗೆ ನನ್ನ ಓಪನಿಂಗ್ ವಾಸು ಮಾಡಿದ. ಸ್ನೇಹಿತರೇ, ನಿಮಗೆ ನನ್ನ ಮೊದಲ ಅನುಭವ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮುಂದೆ ಏನಾಯಿತು ಎಂದು ತಿಳಿದುಕೊಳ್ಳಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.